ಹೆಣ್ಣು ಹೊನ್ನು ಮಣ್ಣಿಗಾಗಿ ಅದೆಷ್ಟೋ ಮನೆತನಗಳು ಕೂಡ ಹಾಳಾಗಿವೆ. ಅದೆಷ್ಟೋ ಮನೆತನಗಳು ಕೂಡ ಇಂದು ಕೋರ್ಟು ಕಚೇರಿ ಅಂತ ಇಂದಿಗೂ ಕೂಡ ಅಲೆದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾವೇರಿ ಜಿಲ್ಲೆಯ ಸಮನೂರು ತಾಲೂಕಿನ ಸಿರಬಾಡಗಿ ಗ್ರಾಮದಲ್ಲಿ ಒಂದು ಘಟನೆಯಾಗಿದೆ. ಆ ಘಟನೆ ಏನು, ಆ ಘಟನೆಯಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಆ ಗ್ರಾಮದಲ್ಲಿ 75 ವರ್ಷದ ಒಬ್ಬ ಅಜ್ಜನಿರ್ತಾನೆ. ಆ ಅಜ್ಜನಿಗೆ 5 ಜನ ಮಕ್ಕಳಿರ್ತಾರೆ. ಒಬ್ಬ ರವಿ ಅಂತ ಗಂಡು ಮಗ, 4 ಜನ ಹೆಣ್ಣು ಮಕ್ಕಳು. ಆ ಅಜ್ಜನಿಗೆ ಬರೋಬ್ಬರಿ 27 ಎಕರೆ ಆಸ್ತಿ ಇರುತ್ತೆ. ಸುಖವಾಗಿ ಇರ್ಲಿ ಅಂತ ಎಲ್ಲರನ್ನ ಮದುವೆ ಮಾಡಿ ಕೊಡ್ತಾನೆ. ಎಲ್ಲರೂ ಹೆಣ್ಮಕ್ಳು ತಮ್ಮ ಗಂಡನ ಮನೆಯಲ್ಲಿ ಸುಖವಾಗಿ ಸಂಸಾರವನ್ನ ಮಾಡಿಕೊಂಡು ಇರ್ತಾರೆ. ಆ ಅಜ್ಜನಿಗೆ ವಯಸ್ಸಾಗ್ತಾ ಬರುತ್ತೆ. ವಯಸ್ಸಾದಾಗ ಇರುವ 27 ಎಕರೆ ಭೂಮಿಯನ್ನ ಎಲ್ಲಾ ಮಕ್ಕಳಿಗೆ ಸಮನಾಗಿ ಹಂಚೋಣ, ಆಸ್ತಿಯನ್ನ ಡಿವೈಡ್ ಮಾಡೋಣ ಅಂಥೇಳಿ ಅಜ್ಜ ಏನ್ ಮಾಡ್ತಾನೆ, ರವಿ ಅನ್ನೋ ಗಂಡು ಮಗನಿಗೂ ಕೂಡ ಆಸ್ತಿಯನ್ನ ಕೊಡ್ತಾನೆ. ಅದರ ಜೊತೆ ಆ ಇರುವಂತ ಇನ್ನು 4 ಜನ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯನ್ನ ಡಿವೈಡ್ ಮಾಡಿ ಹಂಚ್ತಾನೆ. ಈ ಹಂಚುವಾಗ ಆ ರವಿ ಅನ್ನೋನು ಏನ್ ಮಾಡ್ತಾನೆ ಅಂದ್ರೆ, ಆ ಅಜ್ಜನ ಮಗ ರವಿ ಅನ್ನೋನು ಏನ್ ಮಾಡ್ತಾನೆ ಅಂದ್ರೆ, ಆಸ್ತಿ ಹೆಣ್ಮಕ್ಳಿಗೆ ಯಾಕೆ ಕೊಡ್ತೀರಾ ಅಂತ ಕೋರ್ಟಲ್ಲಿ ಕೇಸನ್ನ ಹಾಕ್ತಾನೆ. ಈ ಕೋರ್ಟಲ್ಲಿ ಕೇಸ್ ಹಾಕಿದಾಗ ಈ ಕೇಸು ಕೋರ್ಟಲ್ಲಿ ನಡೀತಾ ಇರುತ್ತೆ. ಆ ನಡೆಯುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, 75 ವರ್ಷದ ಅಜ್ಜ ಏಕಾಏಕಿ ಆ ಹೊಲದಲ್ಲಿಯೇ ಸಾವನ್ನಪ್ತಾನೆ. ಅನುಮಾನಾಸ್ಪದವಾಗಿ 27 ಎಕರೆಯಲ್ಲಿ ಸಾವನ್ನಪ್ತಾನೆ. ಸಾವನ್ನಪ್ಪಿದಾಗ ಎಲ್ಲರೂ ಕೂಡ ಅವನನ್ನ ಅಂತಿಮ ಸಂಸ್ಕಾರವನ್ನ ನೆರವೇರಿಸ್ತಾರೆ. ಅಜ್ಜ ಏಕಾಏಕಿ ಅನುಮಾನಾಸ್ಪದವಾಗಿ ಸಾವನ್ನಪ್ತಾನೆ. ಸಾವನ್ನಪ್ಪಿದಾಗ ಎಲ್ಲರೂ ಕೂಡ ಸಂಬಂಧಿಕರು ಕೂಡಿ ಅವನನ್ನ ಅಂತಿಮ ಸಂಸ್ಕಾರವನ್ನ ನೆರವೇರಿಸ್ತಾರೆ. ರವಿ ಏನ್ ಮಾಡ್ತಾನಂದ್ರೆ, ಈ ಕೋರ್ಟಲ್ಲಿ ಕೇಸ್ ನಡೆದಿರುವ ಸಂದರ್ಭದಲ್ಲಿ ನಮ್ಮ ತಂದೆ ಸತ್ತಿದ್ದಾರೆ ಅಂತ ಆ ಹೆಣ್ಮಕ್ಳು ಏನ್ ಮಾಡ್ತಾರಂದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ನಮ್ಮ ತಂದೆ ನಮ್ಗೆ ಆಸ್ತಿ ಕೊಟ್ಟಿದ್ದಕ್ಕೆ ನಮ್ಮ ಅಣ್ಣನೇ ನಮ್ಮ ತಂದೆಯನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಆ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ ಅಲ್ಲಿ ಅಣ್ಣನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆಗ ಆ ರವಿ ಕೂಡ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ತಂದೆಯನ್ನ ನಾನೇ ಕೊಲೆ ಮಾಡ್ಲಿ ಅಂತ ಹೇಳ್ತಾನೆ. ಅವನು ಕೂಡ ಆಗ ಇನ್ನೊಂದು ದೂರನ್ನ ಕೊಡ್ತಾನೆ. ಇಲ್ಲ, ನಮ್ಮ ತಂದೆಯನ್ನ ಇವರೇ ಹೆಣ್ಮಕ್ಳು ಕೊಂದಿದ್ದಾರೆ ಅಂತ ದೂರನ್ನ ಕೊಡ್ತಾರೆ. ಈ ದೂರನ್ನ ಕೊಟ್ಟಾಗ ಏನಾಗತ್ತಂದ್ರೆ, ಇದನ್ನ ಗಮನಿಸಿದಂತ ಅಲ್ಲಿನ ತಾಲೂಕಾ ಆಡಳಿತ DC ಅವರಿಗೆ ಒಂದು ಗಮನಕ್ಕೆ ತರುತ್ತೆ. ಅಲ್ಲಿರುವಂತ ಆಡಳಿತ ಅಧಿಕಾರಿಗಳೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ, ಅಂತಿಮ ಸಂಸ್ಕಾರ ಮಾಡಿದ 9 ದಿನಗಳ ನಂತರ ಆ ಶವವನ್ನ ಹೊರಗೆ ತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳಿಸ್ತಾರೆ. ಒಂದು ಸಣ್ಣ ವಿಷಯ ಇಲ್ಲಿ ತಿಳ್ಕೊಳ್ಳೋದಿಷ್ಟೇ, ಈ ಆಸ್ತಿ ವಿಚಾರಕ್ಕಾಗಿ ತಂದೆ ಹಗಲು ರಾತ್ರಿ ದುಡಿದಂತ ಆಸ್ತಿ ವಿಚಾರನ ಮಕ್ಕಳು ಅನುಭವಿಸ್ಲಿ ಅಂತ ಎಲ್ಲರಿಗೂ ಸಮನಾಗಿ ಹಂಚಿರ್ತಾನೆ. ಆದ್ರೆ ಈ ಆಸ್ತಿ ವಿಚಾರಕ್ಕಾಗಿ ತಂದೆ ಅನಾಮಿಕವಾಗಿ ಒಂದ್ ಕಡೆ ಸಾವನ್ನಪ್ಪಿದ್ರೆ ಆ ಶವನ್ನ ಮತ್ತೆ ತೆಗೆದು ಮರಣೋತ್ತರ ಪರೀಕ್ಷೆ ಕಳಿಸೋದು ಇನ್ನೊಂದ್ ಕಡೆ ಆಗತ್ತೆ. ಇಲ್ಲಿ ಅಕ್ಕ ತಮ್ಮ ಅನ್ನೋ ಬಾಂಧವ್ಯಕ್ಕಿಂತ ಆಸ್ತಿ ಅಂತಸ್ತಿಗಾಗಿ ತಂದೆಯ ಶವವನ್ನ ಮರಳಿ ಮರಣೋತ್ತರಕ್ಕೆ ಕಳಿಸುವಂತ ಪ್ರಸಂಗ ಉಂಟಾಗಿದೆ. ಈ ವಿಚಾರದಲ್ಲಿ ಎಂಥ ಮಕ್ಕಳು ಇದ್ದಾರಂದ್ರೆ, ಆಸ್ತಿ ವಿಚಾರಕ್ಕಾಗಿ ತಂದೆಯ ಹೂತಿರುವ ಶವವನ್ನೇ ತೆಗೆಸು ಮತ್ತೆ ಪರೀಕ್ಷೆಗೆ ಒಳಪಡಿಸುವಂತ ಸಮಾಜದಲ್ಲಿ ಇಂದು ನಾವು ಬದುಕ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇವತ್ತಿನ ಸಮಾಜದಲ್ಲಿ ಆಸ್ತಿ ವಿಚಾರವಾಗಿ ನಾವು ಏನ್ ಮಾಡ್ತಿದ್ದೀವಿ ಅನ್ನೋದೇ ನಮಗೆ ಅರಿವಿಗೆ ಬರ್ತಾ ಇಲ್ಲ. ಈ ಸಂಬಂಧ ಅನ್ನೋದು ಈ ಆಸ್ತಿ ವಿಚಾರದಲ್ಲಿ ಯಾವುದು ಕೂಡ ನಮಗೆ ಕಾಣ್ತಾ ಇಲ್ಲ. ಒಡ ಹುಟ್ಟಿದವರು ನಮಗೆ ಶತ್ರುಗಳಾಗಿ ನಿಂತಿದ್ದಾರೆ. ಅದು ಕೇವಲ ಒಂದು ಆಸ್ತಿ ಅಂತಸ್ತಿಗಾಗಿ. ಮಾನವೀಯತೆ ಅನ್ನೋದು ಇವತ್ತು ಮರೆತು ಹೋಗಿದೆ. ನಮಗೆ ಮುಂದಿರೋದು ಆಸ್ತಿ ಒಂದೇ ನಮ್ಮ ವಿಚಾರಕ್ಕೆ ಬರ್ತಾ ಇದೆ. ಇವತ್ತು ಅಂತಹದೇ ಘಟನೆ ಒಂದು ನಡೆದಿದೆ. ಒಟ್ಟಾರೆಯಾಗಿ ಒಬ್ಬ ತಂದೆಯ ಚಿಕ್ಕವರಿದ್ದಾಗಿಂದ ಹಿಡಿದು ದೊಡ್ಡವರಾಗುವವರೆಗೆ ಅವರೆಲ್ಲ ಬೆಳೆಸಿ ಆರೈಕೆ ಮಾಡಿ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ರು ಕೂಡ ತಂದೆಗೆ ಶಾಂತಿ ಸಿಗಲಿಲ್ಲ. ಸತ್ತ ಮೇಲೆ ಆತ್ಮಕ್ಕೆ ಶಾಂತಿ ಕೊಡುವ ಮಕ್ಕಳೇ ಇವತ್ತು ತಂದೆಯ ಶವವನ್ನು ಹೊರಗೆ ತೆಗೆಸಿದ್ದಾರೆ. ಒಟ್ಟಾರೆಯಾಗಿ ಸಮಾಜವೇ ತಲೆ ತಗ್ಗಿಸುವಂತ ವಿಚಾರ ಇದು. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.